ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಶಿರಸಿ ನಗರದ ವಿದ್ಯಾರ್ಥಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3 ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಿ ನಂತರ ಕಸ್ತೂರ್ಬಾ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ವೀಣಾ ಶಿರ್ಸಿಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಬನವಾಸಿ ಭಾಗಕ್ಕೆ ನೂತನವಾಗಿ ಬಂದ ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ ಅನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಸ್ವತಃ ಚಾಲನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಹಿಂದೆ ಯಾರು ಹತ್ರ ಯಾರು ಬರಂಗಿಲ್ಲ ಅವ್ರ ಫೋಟೋ ಕೊಡಿ ಕಡೆ ಸರಿ ಅದೇ ಮಾಡುವ ಮುಗಿದೆ. ಈ ಮಹಾಕಾಳಿ ಮಹಾ ಸರಸ್ವತಿ ಪ್ರೀತ್ಯರ್ಥಂ ಮಹಾಲಕ್ಷ್ಮಿ ಪೂಜಾ ಓಂ ಛಾಯಾಮಿ ಧ್ಯಾನ ಓಂ ನಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ನೀಡಲಾಗುವ ಮೊಬೈಲ್ ಫೋನ್ಗಳನ್ನು ಹಸ್ತಾಂತರಿಸಲಾಯಿತು. ಹಿಂದಿನ ಕೊಡ್ರಿ ಅವ್ರ ಬಾಬತ್ ವಾಪಸ್ ತಗೊಂಡಿದ್ರು. ನಂತರ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬನವಾಸಿ ಭಾಗಕ್ಕೆ ಹೊಸ ಆಂಬ್ಯುಲೆನ್ಸ್ ಅಗತ್ಯವಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳಿ ವಿನಂತಿಸಿದಾಗ ಅವರು ಈ ಕುರಿತು ಸ್ಪಂದಿಸಿ ಅದನ್ನು ನಮಗೆ ಒದಗಿಸಿದ್ದಾರೆ. ಬನವಾಸಿ ಹೋಬಳಿಯಲ್ಲಿ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಡವರ ಜೀವದ ರಕ್ಷಣೆಗಾಗಿ ಉತ್ತಮ ಆರೋಗ್ಯ ಸೇವೆ ದೊರೆಯಬೇಕೆಂದು ಹೊಸ ಆಂಬ್ಯುಲೆನ್ಸ್ ತಂದಿದ್ದೇನೆ. ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 4 ವರ್ಷದಿಂದ ಎಂಬಿಬಿಎಸ್ ವೈದ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮೀಣ ಭಾಗದ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಉಳಿಯೋದು ಕಡಿಮೆ. ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ ಎಂದರು. ವಿಶೇಷವಾಗಿ ಬನವಾಸಿ ಆಸ್ಪತ್ರೆಗೆ ಒಂದು ಹೊಸ ಆಂಬ್ಯುಲೆನ್ಸ್ ಅನ್ನ ಸರ್ಕಾರದಿಂದ ಈ ನಾಡಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಕೊಟ್ಟು ವಿನಂತಿ ಮಾಡಿದಾಗ ನನ್ನ ಕ್ಷೇತ್ರಕ್ಕೆ ಹೊಸ ಆಂಬ್ಯುಲೆನ್ಸ್ ಅನ್ನು ಮಂಜೂರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಹೇಳುತ್ತೇನೆ. ವಿಶೇಷವಾಗಿ ನಮ್ಮ ಭಾಗದ ಜನಕ್ಕೆ ಇದು ಉಪಯೋಗ ಆಗಬೇಕು. ಬನವಾಸಿ ಹೋಬಳಿ ಅತ್ಯಂತ ಬಡವರೇ ಹೆಚ್ಚಿರತಕ್ಕಂಥ ಪ್ರದೇಶ ಇದು. ಹಾಗಾಗಿ ಬಡವರ ಜೀವದ ರಕ್ಷಣೆ ಆಗುವಾಗ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆ ಸಿಗಬೇಕು ಅಂತಂದರೆ ಒಂದು ಒಳ್ಳೆಯ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ಇವತ್ತು ತಂದಿದ್ದೇವೆ. ನಮ್ಮ ಪುಣ್ಯಕ್ಕೆ ಒಂದು MBBS ಡಾಕ್ಟರ್ ಕಳೆದ 3 ವರ್ಷ ಆತನೇ 4 ವರ್ಷದಿಂದ ಇದ್ದಾರೆ. ಅದೇ ಹುಡುಗಿ ಅವರು 4 ವರ್ಷದಿಂದ ಒತ್ತಾಯ ಮಾಡ್ತಾನೆ ಇಟ್ಟಿದ್ದೇನೆ ಇಲ್ಲ ಅವರಿಗೆ. ಇವತ್ತು MBBS ಡಾಕ್ಟರ್ಗಳು ಹೊಡೆಯೋದು ಭಾಳ ಕಷ್ಟ. ಬರ್ತಾರೆ ಒಂದು 6 ತಿಂಗಳ ಕೈ ಕೊಟ್ಟು ಹೋಗ್ಬಿಡ್ತಾರೆ ನಮಗೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಮ್ಮ ಇಲಾಖೆಯ ಕೆಲಸ ನಿರ್ವಹಿಸಲು ಅನುಕೂಲವಾಗಲೆಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ವಿತರಿಸುತ್ತಿದ್ದಾರೆ. ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯರು ಮಕ್ಕಳಿಗೆ ತಾಯಿ ಪ್ರೀತಿ ನೀಡಿ ಅವರಿಗೆ ವಿದ್ಯಾಭ್ಯಾಸ ನೀಡಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದಾರೆ. ಅವರನ್ನು ಅಭಿನಂದಿಸಬೇಕಾಗಿದೆ ಎಂದರು. ರೀತಿಯಲ್ಲಿ ವ್ಯವಸ್ಥೆಗಳು ಶಾಶ್ವತವಾಗಬೇಕು. ಅದೇ ಕಾರಣಕ್ಕಾಗಿ ನಾವು ಇವತ್ತು ಇದನ್ನು ಕೊಟ್ಟಿದ್ದೀವಿ. ಇದು ಉಪಯೋಗ ಆಗಲಿ, ನೀವೆಲ್ಲರಿಗೂ ಒಳ್ಳೆಯದು ಮಾಡಲಿ. ಅಂಗನವಾಡಿ ಕಾರ್ಯಕರ್ತೆಗೆ ಇವತ್ತು ಮೊಬೈಲ್ ಫೋನ್ ಇಡೀ ರಾಜ್ಯದ ಹೆಣ್ಣುಮಕ್ಕಳಿಗೆ ಅಂಗನವಾಡಿ ಕಾರ್ಯಕರ್ತೆ ಕೊಟ್ಟಿದೆ. ಇದರಲ್ಲಿ ಅವ್ರ ಇಲಾಖೆ ಬೇಕಾಗತಕ್ಕಂಥ ಎಲ್ಲ ಸಿಸ್ಟಮ್ ಅಪ್ಲೋಡ್ ಆಗಿದೆ. ಇದು ಹೊಡೆದರೆ ಅವ್ರಿಗೆ ಏನೇನು ಪ್ರೋಗ್ರಾಮ್ಸ್ ಓದಿದೆ ಅಷ್ಟು ಪ್ರೋಗ್ರಾಮಿಗೂ ಅವ್ರದೇ ಮೊಬೈಲಲ್ಲಿ ಸಿಗತಕ್ಕಂಥ ವ್ಯವಸ್ಥೆ ಇದೆ. 4 ವರ್ಷಗಳ ಹಿಂದೆ ಒಮ್ಮೆ ಕೊಟ್ಟಿದ್ದು ಅಲ್ವಾ? 4 ವರ್ಷ ನಂತರ ಇದು ಹಾಳಾಗಿದೆ ಅಂತೇಳಿ ಹೆಣ್ಮಕ್ಳೆಲ್ಲ ಗಲಾಟೆ ಮಾಡಿ ಇವತ್ತು ಮತ್ತೆ ಇವು ಗಲಾಟೆ ಅಂದರೆ ಯಾರಿಗೂ ಬೇಡ, ನಿಮ್ಗೆ ಗೊತ್ತಿಲ್ಲ.
ಮೊನ್ನೆ ಏನೋ ಅಕಸ್ಮಾತ್ ಅಂಗನವಾಡಿ ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರೂಪಾ ನಾಯ್ಕ್, ಬಸವರಾಜ್ ದೊಡ್ಮನಿ, ಸಿಡಿಪಿಒ ವೀಣಾ ಶಿರ್ಸಿಕರ್, ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ, ಸಿಎಫ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಜಿ ವಿಧಾನಸಭಾ ಅಧ್ಯಕ್ಷರು, ಹಾಲಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಪಿ ಶೇಟ್, ಉಪಾಧ್ಯಕ್ಷರು, ಯುವ ಮೋರ್ಚಾ, ಶಿರಸಿ ನಗರ. ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಜುಲೈ ತಿಂಗಳಲ್ಲಿ ಭೇಟಿ ನೀಡುವ ತಜ್ಞ ವೈದ್ಯರು ಡಾಕ್ಟರ್ ರಘುಪ್ರಸಾದ್ ಎಸ್, ಹೃದಯ ರೋಗ ತಜ್ಞರು, ಡಾಕ್ಟರ್ ಶೇಷಗಿರಿ ರಾವ್, ಕ್ಯಾನ್ಸರ್ ತಜ್ಞರು, ಡಾಕ್ಟರ್ ಬಸವರಾಜೇಂದ್ರ ಎಸ್, ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಆದರ್ಶ ಹೆಗಡೆ, ಕ್ಯಾನ್ಸರ್ ರೋಗ ತಜ್ಞರು, ಡಾಕ್ಟರ್ ಶಶಾಂಕ್ ಕರಿ, ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಸಾಯಿ ಸೂರಜ್ ಕೊಟೆರ, ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಗುರುಪ್ರಸಾದ್ ಪೂಜಾರ್, ನರ, ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು, ಡಾಕ್ಟರ್ ಸುನಿಲ್ ಮಳಗಿ, ನರ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಎಸ್ ಭಟ್, ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಡಾಕ್ಟರ್ ರೋಷನ್ ಸಾಗರ್ಕರ್, ವಕ್ರದಂತ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ವಿಶ್ವಾಸ್ ಪೈ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಮಂಜುನಾಥ್ ಎಸ್ ಪಂಡಿತ್, ಹೃದಯ ರೋಗ ತಜ್ಞರು, ಡಾಕ್ಟರ್ ದಿವಾಕರ್ ಭಟ್, ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ವೆಂಕಟೇಶ್ ಮೊಗೇರ್, ಮೂತ್ರಪಿಂಡ ತಜ್ಞರು ಹಾಗೂ ಡಾಕ್ಟರ್ ವೀರಣ್ಣ ಗಡಾತ್, ನರ, ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು. ನಮ್ಮಲ್ಲಿ ಔಷಧ ವಿಭಾಗ, ರಕ್ತ ಕೇಂದ್ರ, ಪ್ರಯೋಗಾಲಯ, ರೇಡಿಯಾಲಜಿ ಹಾಗೂ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ 24 ಗಂಟೆಗಳ ಸೇವೆ ಲಭ್ಯವಿದೆ. ಅಲ್ಲದೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಎಕ್ಸೋ, ಟಿಎಂಟಿ, ಹೋಲ್ಡರ್ ಸೇವೆಗಳು ಸಹ ಲಭ್ಯವಿದೆ. ಸೂಚನೆ: ನಮ್ಮ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ PSA, ವಿಟಮಿನ್ B12, D3 ಮತ್ತು BNP ಪರೀಕ್ಷೆ ಕೂಡ ಮಾಡಲಾಗುವುದು. ಅಲ್ಲದೆ TSS ರೈತ ರಕ್ಷಾ ಕವಚ ವಿಮೆಯ ಫಲಾನುಭವಿಗಳು ನಮ್ಮ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ದಾಖಲಾದಲ್ಲಿ ವಿಮೆಯ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಫೋನ್ ನಂಬರ್ 08382348443, ಮೊಬೈಲ್ ನಂಬರ್ 8431992801. ಲೋಕಸಭಾ ಚುನಾವಣೆ ಮುಗಿದಿದೆ. ಜಿಲ್ಲೆಯಲ್ಲಿ ಈ ಬಾರಿ ಮತ್ತೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವನ್ನು ಪಡೆದಿದ್ದಾರೆ. ಇದರ ಬೆನ್ನಲ್ಲೇ ಯಲ್ಲಾಪುರದ ಮಾಜಿ ಶಾಸಕ VS ಪಾಟೀಲ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವ ಪ್ರಯತ್ನಕ್ಕೆ ಇಳಿದಿದ್ದಾರೆ ಎನ್ನುವ ವಿಚಾರ ದಟ್ಟವಾಗಿ ಕ್ಷೇತ್ರದಲ್ಲಿ ಹರಡಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ VS ಪಾಟೀಲ್ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದರು. ಇನ್ನು ಚುನಾವಣೆಯಲ್ಲಿ ಸೋತರೂ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿಯೇ ಗುರುತಿಸಿಕೊಂಡಿದ್ದರು. ಆಡಳಿತ ಪಕ್ಷದ ಅಭ್ಯರ್ಥಿಯಾದರೂ ಕ್ಷೇತ್ರದಲ್ಲಿ ಬೇರೆಯವರ ಮಾತಿಗೆ ಹೆಚ್ಚು ಬೆಲೆ ಕೊಡುತ್ತಿದ್ದಾರೆ ಎನ್ನುವ ಅಸಮಾಧಾನ VS ಪಾಟೀಲ್ ಅವರದ್ದಾಗಿತ್ತು. ಇದರ ನಡುವೆ ಲೋಕಸಭಾ ಚುನಾವಣೆ ವೇಳೆಗೆ ತಮ್ಮ ಎದುರಾಳಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಇದು ಪಾಟೀಲ್ ಮನಸ್ಸಿಗೆ ಕಾರಣವಾಗಿತ್ತು. ಇನ್ನು ಚುನಾವಣೆಯಲ್ಲಿ ಪಾಟೀಲ್ ಹಾಗೂ ಹೆಬ್ಬಾರ್ ಇಬ್ಬರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಕ್ಷೇತ್ರದಲ್ಲಿ ಈ ಬಾರಿ ಪಕ್ಷಕ್ಕೆ ಅಧಿಕ ಮತಗಳು ಬರಬಹುದು ಎನ್ನುವ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದಾಗಿತ್ತು. ಆದರೆ ಚುನಾವಣೆ ವೇಳೆಗೆ ಇಬ್ಬರು ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಪಾಟೀಲ್ ಬೆಂಬಲಿಗರು ಬಿಜೆಪಿಯತ್ತ ಮುಖ ಮಾಡಿರುವುದು ಪಕ್ಷದ ಅಭ್ಯರ್ಥಿ ವಿರುದ್ಧವೇ ಕೆಲಸ ಮಾಡಿದ್ದು ಹಿನ್ನಡೆಗೆ ಕಾರಣವಾಗಿತ್ತು. ಇನ್ನು ಸದ್ಯ ಮುಂದಿನ ಚುನಾವಣೆ ವೇಳೆಗೆ ಕಾಂಗ್ರೆಸ್ನಿಂದ ಬಹುತೇಕ ಶಿವರಾಮ್ ಹೆಬ್ಬಾರ್ ಅವರೇ ಅಭ್ಯರ್ಥಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಪಾಟೀಲ್ಗೆ ಇದೆ ಎನ್ನಲಾಗಿದೆ. ಈ ನಿಟ್ಟಿನಲ್ಲಿ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಪಾಟೀಲ್ ಇದ್ದಾರೆ ಎನ್ನಲಾಗಿದೆ. ಅಲ್ಲದೆ ಪಕ್ಷದ ಹಿರಿಯ ಮುಖಂಡರನ್ನು ಸಹ ಭೇಟಿ ಮಾಡಿ ಮರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಎಂದು ಮನವಿ ಇಟ್ಟಿದ್ದಾರೆ ಎಂದು ಸಹ ಹೇಳಲಾಗುತ್ತಿದೆ. ಇನ್ನು ಪಾಟೀಲ್ ಜೊತೆ ಗುರುತಿಸಿಕೊಂಡವರು ಈಗಾಗಲೇ ಬಿಜೆಪಿಯಲ್ಲಿ ಸಕ್ರಿಯವಾಗಿದ್ದು ಹಿಂಬಾಗಿಲಿನಿಂದ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸುವ ಕಾರ್ಯಕ್ಕೆ ಇಳಿದಿದ್ದಾರೆ ಎನ್ನಲಾಗಿದೆ. ಮುಂದಿನ ಚುನಾವಣೆ ವೇಳೆಯೊಳಗೆ ಪಾಟೀಲ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುವ ಮೂಲಕ ಮತ್ತೆ ಚುನಾವಣೆಗೆ ಹೆಬ್ಬಾರ್ ಎದುರಾಳಿಯಾಗುವುದು ಪಾಟೀಲ್ ಚಿಂತನೆ ಎಂದು ಹೇಳಲಾಗಿದೆ. ಇನ್ನು ಕಳೆದ ಲೋಕಸಭಾ ಚುನಾವಣೆ ವೇಳೆಗೆ ಮಾಜಿ ಸಚಿವ RV ದೇಶಪಾಂಡೆ ಅವರ ಪ್ರತಿಷ್ಠೆಯೇ ಚುನಾವಣೆಯಲ್ಲಿ ಯಲ್ಲಾಪುರದಲ್ಲಿ ಪಕ್ಷ ಹಿನ್ನಡೆಯಲ್ಲಿ ಕಾರಣವಾಗಿದೆ ಎಂಬ ಮಾತು ಕೇಳಿಬಂದಿದೆ. ಇನ್ನು ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದರು. ಇದು ಶಾಸಕ ದೇಶಪಾಂಡೆಯ ಸಿಟ್ಟಿಗೆ ಕಾರಣವಾಗಿತ್ತು. ಪ್ರತಿ ಬಾರಿ ಯಲ್ಲಾಪುರಕ್ಕೆ ಬಂದಾಗ
ಸ್ವಪಕ್ಷದ ನಾಯಕನ ವಿರುದ್ಧವೇ ಕಿಡಿಕಾರುತ್ತಿದ್ದರು. ಇನ್ನು ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಸದ್ಯ ಹೆಬ್ಬಾರ್ ಬಣ, ದೇಶಪಾಂಡೆ ಬಣ ಎನ್ನುವಂತಾಗಿದ್ದು, ಈ ಪ್ರತಿಷ್ಠೆಯಿಂದಲೇ ಯಾರಿಗೆ ಹೆಚ್ಚು ಮತ ಬಂದರೂ ಅವರಿಗೆ ಕ್ರೆಡಿಟ್ ಹೋಗಲಿದೆ ಎನ್ನುವ ಅಸಮಾಧಾನದಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಸರಿಯಾಗಿ ಕೆಲಸ ಮಾಡಲು ಆಗಲಿಲ್ಲ ಎನ್ನಲಾಗಿದೆ. ಇನ್ನು ಮಾಜಿ ಶಾಸಕ ವಿಎಸ್ ಪಾಟೀಲ್ ಪರ ದೇಶಪಾಂಡೆ ಕ್ಷೇತ್ರದಲ್ಲಿ ಬ್ಯಾಟ್ ಬೀಸಿದರು. ಅಂತಿಮವಾಗಿ ಮುಂದಿನ ಚುನಾವಣೆ ವೇಳೆಗೆ ಪಾಟೀಲ್ ಬಿಜೆಪಿ ಸೇರುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಯಲ್ಲಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಲಿಂಗಾನಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಳಿ ಸರಿಸುಮಾರು 10 ರಿಂದ 12 ವರ್ಷದ ಗಂಧದ ಮರವನ್ನು ಕಳ್ಳರು ಕತ್ತರಿಸಿಕೊಂಡು ಹೋಗಿದ್ದಾರೆ. ಕಳ್ಳತನವಾದ ಗಂಧದ ಮರದ ಮೌಲ್ಯ ಅಂದಾಜು 2.5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇನ್ನು ಲಿಂಗನಕೊಪ್ಪ ಶಾಲೆಯ ಬಳಿಯ ನಿವಾಸಿಯಾಗಿರುವ ಸುರೇಶ್ ಯಲ್ಲಪ್ಪ ಪಾಟಣ್ಕರ್ ಅವರ ಜಮೀನಿಗೆ ತಾಗಿ ಮನೆಯಿಂದ ಸುಮಾರು 30 ಮೀಟರ್ ಅಂತರದಲ್ಲಿರುವ ಅರಣ್ಯ ವ್ಯಾಪ್ತಿಯ ಗಂಧದ ಮರ ಕಳ್ಳತನವಾಗಿದೆ. ಇನ್ನು ಹರಿತವಾದ ಗರಗಸವನ್ನು ಬಳಸಿ ನೆಲದಿಂದ 6 ಇಂಚು ಎತ್ತರದಲ್ಲಿ ಮರವನ್ನು ಕತ್ತರಿಸಲಾಗಿದ್ದು, ಕಾಂಡದ ಅಳತೆಯೇ 8 ರಿಂದ 10 ಇಂಚು ಅಗಲವಾಗಿದೆ ಎಂದು ತಿಳಿದು ಬಂದಿದೆ. ಕಳ್ಳರು ಗಂಧದ ಮರದ ಬೆಲೆ ಬಾಳುವ ತುಂಡುಗಳನ್ನಷ್ಟೇ ಕತ್ತರಿಸಿಕೊಂಡು ಹೋಗಿದ್ದಾರೆ. ಉಳಿದ ಭಾಗವನ್ನು ಅಲ್ಲಿಯೇ ಬಿಟ್ಟಿದ್ದಾರೆ. ಇನ್ನು ಗಂಧದ ಮರ ಕಡಿದ ಘಟನಾ ಸ್ಥಳಕ್ಕೆ ಆರ್ಎಫ್ಒ ಎನ್ಎಲ್ ನದಾಫ್, ಡಿಆರ್ಎಫ್ಒ ಅಲ್ತಾಫ್ ಚೌಕಡಾಕ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು, ಇನ್ನುಳಿದ ಮರದ ತುಂಡುಗಳನ್ನು ಸಂಜೆಯ ವೇಳೆಗೆ ನೆಲದಲ್ಲಿದ್ದ ಕಾಂಡ ಹಾಗೂ ಬೇರುಗಳನ್ನು ಮಿನಿ ಜೆಸಿಬಿ ಬಳಸಿ ಇಲಾಖೆಯ ವಶಕ್ಕೆ ಪಡೆಯಲಾಗಿದೆ.